ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಶುಪತಿ ಸ್ವಾತಿ ಮನೆಗೆ ಬರ್ತಾನೆ. ಸ್ವಾತಿ ಮನೆಗೆ ಬಂದ್ಬಿಟ್ಟು ಬಾಕ್ಲು ತಟ್ಟುತ್ತಾ ಇರ್ತಾನೆ. ಅವಾಗ ಕುಮಾರ್ ಬಂದು ಬಾಕ್ಲು ಓಪನ್ ಮಾಡ್ತಾನೆ. ಏಯ್, ನಿನಗೇನೋ ಕೆಲಸ ಇಲ್ಲಿ, ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾನೆ. ನನಗೆ ನಿನ್ನ ಹತ್ರ ಮಾತಾಡೋದೇನೂ ಇಲ್ಲ, ಫಸ್ಟು ನಾನು ಸ್ವಾತಿಯವ್ರ ಅಮ್ಮನ ಹತ್ರ ಮಾತಾಡಬೇಕು ಅಂತ ಒಳಗಡೆಗೆ ಬರ್ತಾನೆ. ಅವಾಗ ಏನೋ ಇದು ಗೂಳಿ ಥರ ನುಗ್ತಾ ಇದೆಯಾ ಅಂತ ಕೇಳಿದ್ರೆ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ನಾನು ಇಲ್ಲಿಗೆ ಬಂದಿರೋದು ನಿಮಗೆ ವಾರ್ನ್ ಮಾಡೋದಕ್ಕೆ. ಏನು ಸ್ವಾತಿ ನಿಮಗೆ ಮನೆ ಕೊಡಿಸ್ಬಿಟ್ಲು ಅಂತ ತುಂಬ ಖುಷಿಯಾಗಿದ್ದೀರಾ? ನಿಮಗೆ ಮನೆ ಸಿಕ್ತು ಅಂತ ಖುಷಿಯಾಗಿರಬೇಡಿ. ನಾನು ಅದನ್ನು ಹೆಂಗೆ ಕಿತ್ಕೋಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮಗಳು ಆ ಮನೆಗೆ ಬಂದಿರೋದೇನೆ ನಿನ್ನ ಮಗಳನ್ನ ತೆಗೆದು ಆ ಮನೆಯಿಂದ ಆಚೆ ಹಾಕೋದಕ್ಕೋಸ್ಕರ. ನಿನ್ಗೆ ಇನ್ಮೇಲೆ ಇದೆ ನೋಡು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಪದ್ಮ ಅವ್ರಿಗೆ ತುಂಬ ಕೋಪ ಬರುತ್ತೆ. ಏಯ್, ಏನು ನಿನ್ನ ಅಟ್ಟಹಾಸಕ್ಕೇನು ಕೊನೆನೇ ಇಲ್ವಲ್ಲೋ, ಇಷ್ಟೊಂದು ಮೆರಿತಾ ಇದೆಯಾ ಅಂತ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಮಚ್ಚನ್ನು ಎತ್ಕೊಂಡ್ಬರ್ತಾರೆ. ಮಚ್ಚನ್ನು ಎತ್ಕೊಂಡು ಕತ್ತರಿಸೋಕ್ಕೆ ಅಂತ ಹೋಗ್ತಾರೆ. ಪದ್ಮ ಅವ್ರ ಕೈನ ಇಟ್ಕೊತಾನೆ ಪಶುಪತಿ, ಇನ್ನೊಂದು ಕೈನ ಕುಮಾರ್ ಇಟ್ಕೊಂಡಿರ್ತಾನೆ. ಏಯ್ ಗೀತಾ, ಏನು ನೋಡ್ತಾ ಇದೀಯಾ? ನಿಮ್ಮ ಅಮ್ಮನ ಹತ್ರ ಮಚ್ಚಿಸ್ಕೊ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವಳೇನೋ ನನ್ನ ಹತ್ರ ಮಚ್ಚಿಸ್ಕೊಳ್ಳೋದು, ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಆಗ ಪಶುಪತಿ ಹೇಳ್ತಾನೆ, ನಿನ್ನ ಮಕ್ಕಳು ಏನು ಸುಮ್ಮನೆ ಅಂತ ತಿಳ್ಕೊಂಡಿದ್ಯಾ? ಸ್ವಾತಿ ನೋಡಿದ್ರೆ ಬೆಂಗಳೂರು ಇಲ್ಲಿದ್ದಾಗ ನಿತಿನ್ ಶ್ರೀಮಂತ ಅಂತ ನಿತಿನ ಲವ್ ಮಾಡಿದ್ಲು, ಅಲ್ಲಿಗೆ ಡ್ರಾಪ್ ಮಾಡಿದ್ಲು. ತಿರ್ಗಾ ಈ ಬೆಂಗಳೂರಿಗೆ ಬಂದು ವಂಶಿ ಶ್ರೀಮಂತ ಅಂತ ವಂಶಿನ ಇಷ್ಟಪಟ್ಟು ಅವನ್ನ ಮದುವೆ ಆಗಿ ಅವ್ರ ಮನೆಗೆ ಸೇರ್ಕೊಂಡ್ಲು. ಇನ್ನೇನಂತ ಕರಿಬೇಕು ಅಂತ ಪಶುಪತಿ ಹೇಳ್ತಾನೆ. ಅದಕ್ಕೆ ಪದ್ಮ ಹೇಳ್ತಾಳೆ, ನೀನೇನೋ ಹೇಳೋದು ನನ್ನ ಮಕ್ಳ ಬಗ್ಗೆ ನನಗೆ ಗೊತ್ತಿಲ್ವಾ? ಇನ್ನೊಂದ್ಸತಿ ಏನಾದರೂ ನನ್ನ ಸ್ವಾತಿ ಬಗ್ಗೆ ಆಗಲಿ, ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಆಗಲಿ ನೀನು ಮಾತಾಡಿದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅಂತ ಪದ್ಮ ಪಶುಪತಿಗೆ ವಾರ್ನ್ ಮಾಡ್ತಾಳೆ. ಪಶುಪತಿ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಮನೆಯಿಂದ ಆಚೆ ಹೋಗ್ತಾನೆ. ಆವಾಗ ಮನೆಯವ್ರು ಎಲ್ರಿಗೂ ಪದ್ಮ ನಡ್ಕೊಂಡಿದ್ದ ರೀತಿನ ನೋಡಿ ತುಂಬ ಸಂತೋಷ ಆಗ್ತಾ ಇರತ್ತೆ. ಈ ಕಡೆ ಬಂದರೆ ವಂಶಿ, ರಾಗಿಣಿ, ಸ್ವಾತಿ, ಅಜಯ್ ಇಷ್ಟು ಜನ ಸೇರಿ ಆಚೆಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಅಂತ ಬರ್ತಾರೆ. ಆಗ ಹೋಟೆಲ್ ಅವ್ರು ಬಂದ್ಬಿಟ್ಟು ಏನು ಬೇಕು ನಿಮಗೆ ಅಂತ ಕೇಳಿದಾಗ, ಆಗ ವಂಶಿ ಸ್ವಾತಿನ ಕೇಳ್ತಾನೆ, ಸ್ವಾತಿ ಏನು ಆರ್ಡ್ರ್ ಮಾಡಲಿ ಅಂತ. ಆವಾಗ ಸ್ವಾತಿ ಹೇಳ್ತಾಳೆ, ಪರವಾಗಿಲ್ಲ, ನೀವೇನು ಆರ್ಡ್ರ್ ಮಾಡ್ತೀರೋ ಅದನ್ನೇ ನಾನು ತಿಂತೀನಿ ಅಂತ ಹೇಳ್ತಾಳೆ. ಈ ಕಡೆ ರಾಗಿಣಿ ಹೇಳ್ತಾಳೆ, ನನಗೆ ಇಟಾಲಿಯನ್ ಪಾಸ್ತಾ ಮತ್ತು ಕೋಲ್ಡ್ ಕಾಫಿ ಎಲ್ಲ ಬೇಕು ಅಂತ ಹೇಳ್ತಾಳೆ. ಆಗ ರಾಗಿಣಿ ಕೇಳ್ತಾಳೆ, ಅಜಯ್ ನಿಮ್ಗೇನು ಬೇಕು ಅಂತ ಕೇಳಿದಾಗ ಅಜಯ್ ಹೇಳ್ತಾನೆ, ನನಗೆ ಇಡ್ಲಿ, ವಡೆ, ಸಾಂಬಾರು, ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡಿಬಿಟ್ಟು ಕೊಡಿ, ಹಂಗೆ ಒಂದು ಸ್ಟ್ರಾಂಗ್ ಟೀ ಕುಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ರಾಗಿಣಿ ಹೇಳ್ತಾಳೆ, ಇದೇನು ರೋಡ್ ಮೇಲೆ ಸಿಗೋವಂಥದ್ದಲ್ಲ ಅಜಯ್, ಇದೆಲ್ಲ ರೋಡ್ ಸೈಡಲ್ಲಿ ಸಿಗೋವಂಥದ್ದು, ಇದನ್ನೆಲ್ಲ ಇಲ್ಲಿ ಕೇಳಿಬಿಡಿ, ಬೇರೆ ಏನಾದರೂ ಆರ್ಡ್ರ್ ಮಾಡಿ ಅಂತ ಹೇಳ್ತಾಳೆ. ಆಗ ಅಜಯ್ ಹೇಳ್ತಾನೆ, ಆಯಿತು, ಆ ರಾಗಿಣಿ ನೀನೇನು ಆರ್ಡ್ರ್ ಮಾಡ್ತೀಯೋ ಅದನ್ನೇ ನಾನು ತಿಂತೀನಿ ಅಂತ ಹೇಳ್ತಾನೆ. ಮನೆಯಲ್ಲಿ ಅಜ್ಜಿ ತಾತ ಇಬ್ಬರು ಕೂತಿರ್ತಾರೆ. ಅಲ್ಲಿಗೆ ಹಾಲು ತಗೊಬಂದ್ಬಿಟ್ಟು ಅಜ್ಜಿಯವ್ರ ಅಮ್ಮ ಕೇಳ್ತಾರೆ, ಅತ್ತೆ ಮಾವ ನಿಮ್ಮಿಬ್ರಿಗೂ ರಾಗಿಣಿನ ಮನೆಗೆ ಸೊಸೆಯಾಗಿ ಬಂದಿದ್ದು ಇಷ್ಟ ಆಯಿತಾ ಅಥವಾ ಏನು ಬೇಜಾರಾಯ್ತಾ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲಮ್ಮ, ಆ ಥರ ಎಲ್ಲ ಏನಿಲ್ಲ, ನನಗೆ ರಾಗಿಣಿನೂ ಮೊಮ್ಮಗಳಿದ್ದಂಗೆ ಅವಳು ನಮ್ಮ ಮನೆಗೆ ಮದುವೆಯಾಗಿ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ಪಶುಪತಿಗೆ ಕೆಟ್ಟ ಬುದ್ಧಿ ಇದೆ, ಆದರೆ ಅವಳ ಮಗಳಿಗೆ ಕೆಟ್ಟ ಬುದ್ಧಿ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಅವಳಿಂದ ನಮ್ಮ ಮನೆಗೇನು ಸಮಸ್ಯೆ ಆಗೋದಿಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾರೆ. ನಾನು ಎಲ್ಲೋ ನಿಮ್ಗೆ ಇಷ್ಟ ಆಗೋದಿಲ್ಲ, ಅವಳು ಕಂಡ್ರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ನಿಮಗೆಲ್ಲ ಇಷ್ಟ ಆಯ್ತಲ್ಲ, ಮನೇಲಿ ಎಲ್ಲರೂ ಸಂತೋಷವಾಗಿರೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ತಾತ ಇವಾಗ ಟೈಮ್ ಆಯಿತು, ಸರಿ ನಡೀರಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದೋಗ್ತಾ ಇರ್ತಾರೆ. ಆವಾಗ ಅಜಯ್ ಅವ್ರ ಅಮ್ಮ ಬಂದ್ಬಿಟ್ಟು, ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಏನು ಹೇಳಮ್ಮ ಅಂತ ಹೇಳ್ತಾರೆ. ಅಜ್ಜಿ ನಿಮಗೆ ಅಜಯ್ ಮತ್ತು ರಾಗಿಣಿ ಮದುವೆ ಆಗಿದ್ದು ಇಷ್ಟ ಆಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನಮ್ಮ ಇಷ್ಟ ಆಗಿದೆ, ಖುಷಿನೇ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ಅರ್ಥ ಆಗ್ತಾ ಇರುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಹೋಗ್ತಾ ಇಲ್ಲ, ಕಪ್ಪುಗಿರೋ ಕೂದಲು ಬೆಳ್ಳಗಾಗೋವರು ಆಗಿದೆ, ಇನ್ನೂ ಅರ್ಥ ಆಗಲ್ವ ನನಗೆ, ಎಲ್ಲ ಅರ್ಥ ಆಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಇವ್ರಿಗೆ ಏನು ಅರ್ಥ, ಅಜ್ಜಿ ಹೇಳ್ಬಿಟ್ಟು ಹಂಗಂತ ಹೋಗ್ತಾ ಇರ್ತಾರೆ. ಅದಕ್ಕೆ ಅಜಯ್ ಅವರಮ್ಮ, ಏನು ಅರ್ಥ ಆಗ್ತಾಯಿದೆ ಅಜ್ಜಿಗೆ ಅಂತೇಳಿ ತುಂಬ ಗಾಬರಿಯಾಗಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ವಂಶಿ ಸ್ವಾತಿಗೆ ಪಿಜ್ಜಾ ತಿನ್ನು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸ್ವಾತಿಗೆ ಅವ್ರ ಅಮ್ಮ ಅವ್ರ ಕಡೆಯಿಂದ ಫೋನ್ ಬರುತ್ತೆ. ಇಲ್ಲ, ಫೋನ್ ಅಟೆಂಡ್ ಮಾಡಬೇಡ, ಈಗ ಪಿಜ್ಜಾ ತಿನ್ನು ಅಂತ ವಂಶಿ ಹೇಳ್ತಾನೆ. ಇಲ್ಲ, ಇದು ತುಂಬ ಇಂಪಾರ್ಟೆಂಟ್ ಕಾಲು, ನಾನು ಈ ಕಾಲ್ ಅಟೆಂಡ್ ಮಾಡಲೇಬೇಕು ಅಂತೇಳಿ ಸ್ವಾತಿ ಎದ್ದೋಗ್ತಾಳೆ. ಆವಾಗ ಅವ್ರಮ್ಮ ಹೇಳಮ್ಮ ಅಂತ ಹೇಳ್ತಾಳೆ. ಸ್ವಾತಿ ಪಶುಪತಿ ಬಂದಿದ್ದ ಮನೆಗೆ ಅಂತ ಹೇಳ್ತಾಳೆ. ಆಗ ಸ್ವಾತಿ ಹೇಳ್ತಾಳೆ, ಏನಕ್ಕಮ್ಮ ಬಂದಿದ್ದ ಅವನು ಅಂತ ಹೇಳ್ತಾಳೆ. ಏನು ನಿನ್ನ ಮನೆಗೆ ನಿಮ್ಮ ಸ್ವಾತಿ ಮನೆಗೆ ಹೋಗಿರೋದು ರಾಗಿಣಿ, ನಿನ್ನ ಮಗಳು ನಿಮ್ಮದಿನ ಹಾಳು ಮಾಡೋದಕ್ಕೆ ಎಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸ್ವಾತಿಯವ್ರ ಅಮ್ಮ ಹೇಳ್ತಾಳೆ, ಈ ಥರ ಹೇಳ್ತಾ ಇದ್ದ ನನಗೆ ತುಂಬ ಭಯ ಆಗ್ತಾಯಿದೆ ಅಂತ ಹೇಳ್ತಾನೆ. ಅಮ್ಮ ಅವ್ನು ಬಂದಿದ್ದ ಅಂತ ನನಗೆ ಫೋನ್ ಮಾಡೋದಲ್ವ ನೀವು, ನಾನು ಅವ್ನಿಗೆ ಬಂದ್ಬಿಟ್ಟು ಸರಿಯಾಗಿ ಮರ್ಯಾದೆ ಮಾಡ್ತಾ ಇದ್ದೆ ಅಂತ ಸ್ವಾತಿ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ, ನಾನು ಏನು ಸುಮ್ಮನೆ ಬಿಟ್ಟಿಲ್ಲ ಅಮ್ಮ, ನಾನು ಸರಿಯಾಗಿ ಮಂಗಳಾರತಿ ಮಾಡಿ ಕಳಿಸಿದ್ದೀನಿ ಅವನ್ನ ಅಂತ ಹೇಳ್ತಾಳೆ. ಹೌದಾ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ
ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಅಮ್ಮ, ಅವ್ನು ತುಂಬ ಹೇಳೋದೆಲ್ಲ ನೋಡಿದ್ರೆ ನನಗೆ ಫುಲ್ಲು ನಿನಗೇನಾದ್ರು ತೊಂದರೆ ಆಗ್ತಾಯಿದೆ ಅಂತ ತುಂಬ ಭಯ ಆಗ್ತಾಯಿದೆ ಅಂತ ಸ್ವಾತಿ ಅವ್ರ ಅಮ್ಮ ಹೇಳ್ತಾಳೆ. ಸ್ವಾತಿ ಅಂತಾಳೆ, ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ ಅಮ್ಮ, ನಾನು ಅದನ್ನೆಲ್ಲ ನೋಡ್ಕೊತೀನಿ, ನೀವು ಆರಾಮಾಗಿರಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು, ಇಲ್ಲಿ ನಾನು ಆಚೆಗಡೆ ಬಂದಿದ್ದೀನಿ ಅಮ್ಮ, ನಾನು ಆಮೇಲಿಂದ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಹೋಟೆಲ್ ರೆಸ್ಟೋರೆಂಟ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ಆದಮೇಲೆ ಪಿಜ್ಜಾ ತಿನ್ನೋಕೆ ಹೋಗ್ತಾ ಇರ್ತಾಳೆ. ಆಮೇಲೆ ಇಲ್ಲ ರಾಗಿಣಿಗೆ, ತಗೋ ರಾಗಿಣಿ ಪಿಜ್ಜಾನ ತಿನ್ನು, ನೀನು ನಾನು ಅಕ್ಕ ತಂಗಿ ಇದ್ದಂಗೆ, ಈಗ ನೀನು ಈ ಮನೆಗೆ ಬಂದಿದ್ಯಾ, ನಾವಿಬ್ಬರೂ ಕೂಡ ಹೊಂದ್ಕೊಂಡು ಹೋಗ್ಬೇಕು ಇನ್ಮೇಲೆ ಅಂತ ರಾಗಿಣಿಗೆ ಹೇಳ್ತಾ ಇರ್ತಾಳೆ. ರಾಗಿಣಿ ಯೋಚನೆ ಮಾಡ್ತಾ ಇರ್ತಾಳೆ, ಇವಳು ಯಾಕೆ ಈ ಥರ ಹೇಳ್ತಾ ಇರ್ತಾಳೆ, ಇವಳು ಯಾಕೆ ಈ ಥರ ಅಕ್ಕ ತಂಗಿ ಲೆವೆಲ್ಗೆಲ್ಲ ಹೋಗ್ತಾ ಇದ್ದಾಳೆ, ಇವಳು ಏನೇ ಹೇಳಿದ್ರು ನಾನು ನಂಬಾರ್ದು, ಇವಳು ಇಷ್ಟು ಇತ್ತು ಗುರುಮ್ ಅಂತ ಇದ್ಲು, ಈಗ ಕಾಲ್ ಬಂದಿದ ತಕ್ಷಣ ಈ ಥರ ಮಾತಾಡ್ತಾ ಇದ್ದಾಳಲ್ಲ ಇವಳನ್ನ ಮಾತ್ರ ನಂಬಾರ್ದು, ನಾನು ಇವಳನ್ನ ಫುಲ್ಲು ಹುಷಾರಾಗಿ ಇರಬೇಕು ನಾನು ಇವಳ ಹತ್ರ ಅಂತ ರಾಗಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗೆ ಸ್ವಾತಿ ನಡ್ಕೊಳ್ತಾರ ರೀತಿನ ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಬಾಬಿ ನೀವು ಎಲ್ಲೂ ರಾಗಿಣಿನ ಒಪ್ಕೊಳೋದೇ ಇಲ್ಲ, ಕೊನೆವರೆಗೂ ಹಿಂಗೆ ದ್ವೇಷ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಕೊನೆಗೂ ಅವಳನ್ನ ಅಕ್ಕ ತಂಗಿ ಥರ ನೀವು ಫೀಲ್ ಮಾಡ್ತಿದ್ದೀರಲ್ಲ, ಅದನ್ನ ನೋಡಿ ನಂಗೆ ತುಂಬ ಸಂತೋಷ ಆಯಿತು, ನೀವು ಈ ಥರ ಇರ್ತೀರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಓಕೆ ನೀವೆಲ್ಲ ಊಟ ಮಾಡ್ತಾ ಇರಿ, ನಾನು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ರೆಸ್ಟ್ ರೂಮಿಗೆ ಬರ್ತಾನೆ. ಕೈ ತೊಳ್ಕೊಂಡು ಅವ್ನು ಯೋಚನೆ ಮಾಡ್ತಾ ಇರ್ತಾನೆ, ನಾನು ಮದುವೆಯಲ್ಲಿ ತುಂಬ ತೊಂದರೆಗಳಾಗತ್ತೆ, ನನಗೆ ಮದುವೆನೇ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ನಂಗೆ ಮದುವೆ ಎಲ್ಲ ಆಯಿತು, ಈಗ ನನ್ನ ಲೈಫ್ ಒಂದು ರೇಂಜಿಗೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಾಂಬೆ ರೋಡಿ ಬರ್ತಾನೆ. ಬಂದ್ಬಿಟ್ಟು ಏನೋ ಅಜಯ್ ನನಗೆ ದುಡ್ಡನ್ನ ಸೆಟ್ಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನು ಅಟೆಂಡ್ ಮಾಡಿದೆ, ಏನೂ ಮಾಡ್ದೇನೆ ನಿನ್ನ ಪಾಡಿಗೆ ನೀನು ಇಲ್ಲಿ ಮದುವೆ ಆಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದೆಯಾ, ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ, ನಾನು ಇನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಯ್ಯೋ ಏನಪ್ಪ ಮಾಡೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಅವನಿಗೆ. ನಿನಗೆ ಇಲ್ಲಿ ಮೋಜು ಮಸ್ತಿ ಆಯಿತು, ನಾನು ದುಡ್ಡು ಕೊಟ್ಬಿಟ್ಟು ನಿನಗೋಸ್ಕರ ಕಾಕಂಗೆ ಕೊಟ್ಟಿರಲಿಲ್ಲನೋ, ನೀನು ಇಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಜೋರು ಮಾಡ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಯಾರು ಇವರು, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಾರೆ. ಆವಾಗ ಏನು ಹೇಳೋದು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ಅಜಯ್. ಆವಾಗ ಆ ರೌಡಿನೇ ಹೇಳ್ತಾನೆ, ಇವನು ನನ್ನ ಬಿಸ್ನೆಸ್ ಪಾರ್ಟ್ನರು ಮುಂಬೈಯಲ್ಲಿ, ನಾನು ಅವರು ಇಬ್ಬರೂ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ವಿ, ಇಲ್ಲಿ ರೆಸ್ಟೋರೆಂಟ್ನಲ್ಲಿ ನೋಡೋದ್ನಲ್ಲ ಅದಕ್ಕೇ ಅವ್ರನ್ನ ಮಾತಾಡಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ವಂಶಿ ಹೇಳ್ತಾನೆ, ಅಯ್ಯೋ ಹೌದಾ, ನೀವು ಮುಂಚೆನೇ ಸಿಕ್ಕಿತ್ತು ಅಂದರೆ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದಾಗಿತ್ತು ಅಂತ ಹೇಳ್ತಾನೆ. ಆಗ ನೀವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀರಾ ಹೋಟೆಲ್ಗೆ, ನೀವು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಲಿ ಅಂದ್ಬಿಟ್ಟು ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಅಂತ ಹೇಳ್ತಾರೆ. ಸರಿ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳ್ಬಿಟ್ಟು ರೌಡಿ ಅಲ್ಲಿಂದ ಹೋಗ್ತಾನೆ. ಮನೆಯಲ್ಲಿ ಪದ್ಮ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆವಾಗ ಅಜ್ಜಿ ಹೇಳ್ತಾರೆ, ಪದ್ಮ ಏನು ಯೋಚನೆ ಮಾಡ್ತಿದ್ಯಾ, ಆ ಪಶುಪತಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನೀನೇನು ತಲೆ ಕೆಡ್ಸ್ಕೊಂಬೇಡ ಕಣೆ, ಸ್ವಾತಿ ಎಲ್ಲ ನೋಡ್ಕೊಳ್ತಾಳೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಗೀತಾ ಸೌತೆಕಾಯಿ ಹಚ್ಚುತ್ತಾ ಇರ್ತಾಳೆ, ಪದ್ಮ ಕೂತ್ಕೊಂಡು ಟೊಮೊಟೊ ತೊಳಿತಾ ಇರ್ತಾಳೆ. ಆವಾಗ ಗೀತಾ ಇಲ್ಲಿ ಬಟ್ಲು ಕೊಡಮ್ಮ, ಪ್ಲೇಟ್ ಕೊಡು ಅಂತ ಕೇಳ್ತಾ ಇರ್ತಾಳೆ. ಆಗ ಆದ್ರೂ ಪದ್ಮ ಏನು ಕೇಳಿಸ್ತಾ ಇರ್ತಾರೆ, ಏನೋ ಯೋಚನೆಯಲ್ಲಿ ಸುಮ್ಮನೆ ಕೂತಿರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಪದ್ಮ ಯಾಕೆ ಸುಮ್ಮನೆ ಕೂತಿದ್ಯಾ, ಏನು ಯೋಚನೆ ಮಾಡ್ತಿದ್ಯಾ, ಅಲ್ಲಿ ಗೀತಾ ಏನೋ ಕೇಳ್ತಾ ಇದ್ದಾಳೆ, ಕೊಡು ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಏನೂ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ತಗೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕುಮಾರ್ ಬರ್ತಾನೆ, ಕಾಲು ಕುಂಟ್ಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಏನಾಯಿತು ಅಂತ ಗೀತಾ ಕೇಳ್ತಾಳೆ. ಇಲ್ಲ ಇಲ್ಲೇ ವಾಕ್ ಮಾಡ್ತಾ ಇದ್ದಾಗ ಕಾಲಿಗೆ ಮುಳ್ಚುಚ್ಕೊಂತು ಅಂತ ಹೇಳ್ತಾಳೆ. ಅದು ಹೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಏನೋ ಅಷ್ಟು ಗೊತ್ತಾಗಲ್ವಾ ನಿಂಗೆ, ವಾಕ್ ಮಾಡ್ತಾ ಇದ್ದಾಗ ಸ್ಲಿಪ್ಪರ್ ಚಪ್ಪಲಿ ಹಾಕೊಂಡು ವಾಕ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಇಲ್ಲ ಇಲ್ಲೇ ಅಲ್ವಾ ವಾಕ್ ಮಾಡ್ತಿದ್ದು ಅಂತ ಬರೀ ಕಾಲಲ್ಲೇ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಕುಮಾರು. ಅದಕ್ಕೆ ಇವು ಮುಳ್ಳು ತುಂಬ ನೋವಾಗ್ತಿದೆ ಗೀತಾ, ನೋಡು ಇದು ಮುಳ್ಳು ತೆಗಿ ಅಂತ ಹೇಳ್ತಾನೆ. ಅದಕ್ಕೆ ಗೀತೆ ಏನ್ರಲ್ಲಿ ತೆಗಿಯೋದು ಮುಳ್ಳನ್ನ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪದ್ಮ ಹೇಳ್ತಾಳೆ, ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಕುಮಾರ್ ಹೇಳ್ತಾನೆ, ಅಯ್ಯೋ ಮುಳ್ಳಿಂದನಾ, ಈಗ ಮುಳ್ಳು ಎಲ್ಲಿಂದ ಹೋಗ್ತಾ ಇರಲಿ ಅಂತ ಕುಮಾರ್ ಹೇಳ್ತಾನೆ. ಆಗಲ್ಲಪ್ಪ, ನಾನು ಹೇಳಿದ್ದು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಿದ್ದು ಪಶುಪತಿಗೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಕುಮಾರ್ ಅಂತ ಈಗ ಏನು ಮಾಡೋದು ಅಂತ ಅಂದಾಗ ಗೀತಂಗೆ ಒಂದು ನೀಡಲಿಂದನೋ ಪಿನ್ನಿಂದನೋ ತೆಗಿಯಂತಾಳೆ ಅಂತ ಹೇಳ್ತಾನೆ. ನೀವು ಸೂಜಿಯಿಂದನಾ, ಇಲ್ಲಪ್ಪ ನನಗೆ ಭಯ ಆಗುತ್ತೆ ಅಂತ ಗೀತಾ ಹೇಳ್ತಾಳೆ. ರಾಗಿಣಿ ಕೇಳಿಸ್ತವ್ರ ಕೈಯಲ್ಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾಳೆ. ಆವಾಗ ಇಲ್ಲಿ ಕ್ಲೀನ್ ಮಾಡಿ ನೋಡಿ, ಅಲ್ಲೆಲ್ಲ ತುಂಬ ಕೊಳೆ ಇದೆ, ಕ್ಲೀನ್ ಮಾಡಿ ಅಂತ ಹೇಳಿ ಮಾಡಿಸ್ತಾ ಇರ್ತಾಳೆ. ಆಗ ಅವ್ರ ಅತ್ತೆ ಬಂದ್ಬಿಟ್ಟು, ಎಲ್ಲ ಕ್ಲೀನ್ ಮಾಡಿಸೋ ಪ್ರಾಜೆಕ್ಟ್ ನಿಂತ್ಕೊಂಡ್ಬಿಟ್ಟಿದ್ಯಾ, ನನಗೂ ಡೀಪ್ ಕ್ಲೀನ್ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು, ಆದರೆ ಮಾಡಿಸೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿ ಬರ್ತಾರೆ ಅಲ್ಲಿಗೆ. ನೋಡಿ ಅತ್ತೆ, ನನ್ನ ಸೊಸೆ ಎಷ್ಟು ಚೆನ್ನಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾಳೆ, ಎಲ್ಲ ಜವಾಬ್ದಾರಿಗಳನ್ನೂ ಹೆಂಗೆ ತೊಗೊಂಡ್ಬಿಟ್ಟಿದ್ದಾಳೆ ನೋಡಿದ್ರಾ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸ್ವಾತಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಕೊಡೋದಕ್ಕೆ ಅಂತ ಬರ್ತಾಳೆ. ಆವಾಗ ಏನು ಸ್ವಾತಿ, ನಿನ್ಗಿಷ್ಟು ಗೊತ್ತಾಗಲ್ವಾ, ಮನೇಲಿ ಇಷ್ಟೊಂದೆಲ್ಲ ಕೊಳೆ ಇಟ್ಕೊಂಡು ನೀನು ದೇವ್ರ ಪೂಜೆ ಮಾಡ್ತಾ ಇದೆಯಲ್ಲ ಅಂತ ರಾಗಿಣಿ ಹೇಳ್ತಾಳೆ.
ಸ್ವಾತಿ ಹೇಳ್ತಾಳೆ, ಮನೆ ಯಾರು ಕ್ಲೀನ್ ಮಾಡಿಸಿದ್ರೇನು, ಮನೆ ಕ್ಲೀನಾಗಿರೋದು ಮುಖ್ಯ, ಮನೆ ಕ್ಲೀನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾಳೆ. ಆವಾಗ ಅಜಯ್ ಮತ್ತು ವಂಶಿ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅವ್ರಿಗೂ ಮಂಗಳಾರತಿ ಕೊಡ್ತಾ ಇರ್ತಾಳೆ. ಆವಾಗ ಸ್ವಾತಿ ಅವ್ರ ಅಮ್ಮ ಬರ್ತಾರೆ. ಏನಿದು ಅಮ್ಮ ಬಂದ್ರಲ್ಲ ಅಂತ ನೋಡ್ತಾ ಇರ್ತಾಳೆ. ಪದ್ಮ ಒಳಗಡೆಗೆ ಅಂತ ಅಜ್ಜಿ ಕರೀತಾರೆ. ಆಗ ಪದ್ಮ ಅವರು ಬಂದ್ಬಿಟ್ಟು, ರಾಗಿಣಿ ನೀನು ನನ್ನ ಮಗಳಿದ್ದಂಗೆ ಕಣಮ್ಮ, ಇನ್ಮೇಲೆ ನೀನು ಈ ಮನೇಲಿ ಚೆನ್ನಾಗಿ ಬಾಳ್ಕೊಂಡು ಹೋಗ್ಬೇಕು. ನಾನು ನಿಮ್ಮೆಲ್ಲರೂ ಊಟಕ್ಕೆ ಕರೆಯೋದಕ್ಕೆ ಅಂತ ಬಂದಿದ್ದೆ. ನೀನು ಮತ್ತು ನಿನ್ನ ಗಂಡ ಇಬ್ಬರು ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂತ ಹೇಳ್ತಾಳೆ. ಆಮೇಲೆ ವಂಶಿಯವ್ರನ್ನ ನೋಡ್ಬಿಟ್ಟು, ವಂಶಿಯವರೇ ನೀವು ಅಷ್ಟೇ ಸ್ವಾತಿನ ಕರ್ಕೊಂಡ್ಬಂದ್ಬಿಡಿ, ನೀವೆಲ್ಲರೂ ಊಟಕ್ಕೆ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಹೌದಾ ಆತೆ ಆಯಿತು ಕರ್ಕೊಂಬರ್ತೀನಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಏನಕ್ಕೆ ಇವರು ನಮ್ಮಮ್ಮ ಈ ಥರ ಮಾತಾಡ್ತಿದ್ದಾರೆ, ಇವ್ರಿಗೇನು ಬುದ್ಧಿ ಇಲ್ವಾ, ಅವಳನ್ನ ನೋಡಿದ್ರೆ ಅಕ್ಕ ತಂಗಿ ಥರ ಇರಬೇಕು ಅಂತಾರೆ, ಇವಳು ನನ್ನ ಮಗಳಿದ್ದಂಗೆ ಅಂತ ಹೇಳ್ತಾರೆ, ಇವ್ರು ಯಾಕೆ ಹಿಂಗೆ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ಆಯ್ತಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಆಚೆ ಕಡೆಗೆ ಹೋಗ್ತಾರೆ. ಹೋಗಾದ್ಮೇಲೆ ತುಂಬ ಟೆನ್ಷನ್ ಮಾಡಿಕೊಂಡು ದೇವ್ರ ಮಂಗಳಾರತಿನ ತೊಗೊಂಡೋಗಿ ಒಳಗಡೆ ದೇವ್ರ ಹತ್ರ ಇಟ್ಬಿಟ್ಟು ಅಲ್ಲಿ ಅವಳು ಮಂಗಳಾರತಿ ತೊಗೊಂಡ್ಬಿಟ್ಟು ಆಚೆಗೆ ಬರ್ತಾಳೆ. ಆಗ ವಂಶಿ ಹೇಳ್ತಾನೆ, ಏನು ನೀನು ಏನು ಯೋಚನೆ ಮಾಡ್ತಾ ಇದೀಯಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ. ನಮ್ಮಮ್ಮ ಏನು ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಅಕ್ಕ ತಂಗಿ ಇದ್ದಂಗೆ ಎಲ್ಲರೂ ಮನೆಗೆ ಊಟಕ್ಕೆ ಬನ್ನಿ ಅಂತ ಬೇರೆ ಕರೆದ್ಬಿಟ್ರು, ಅದಕ್ಕೆ ನಂಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಏನಕ್ಕೆ ನೀನು ಹಿಂಗೆ ಆಡ್ತೀಯಾ, ನಿಮ್ಮಮ್ಮ ನೋಡಿದ್ರೆ ಅಷ್ಟು ಒಳ್ಳೆಯವರು, ಅವರು ಎಲ್ಲರೂ ಅಕ್ಕ ತಂಗಿ ಥರ ಇರಬೇಕು ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲರನ್ನೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ, ನೀನು ನೋಡಿದ್ರೆ ಕೋಪ ಮಾಡ್ಕೊತಿದ್ಯಲ್ಲ, ಮಾತಿಗೂ ಕೋಪ ಮಾಡ್ಕೊತ ಇರ್ತೀಯಲ್ಲ, ನಿಂಗೇನಾರ ನೀನು ನಿಜವಾಗ್ಲೂ ನಿಮ್ಮ ಅಮ್ಮನ ಹೊಟ್ಟೆಲೇ ಹುಟ್ಟಿದ್ದ ಅಂತ ನನಗೆ ಡೌಟು. ಮೊದಲನೇ ಮಗಳು ಅಮ್ಮನ ಬುದ್ಧಿ ಕಲ್ತಿರ್ತಾಳೆ, ಎರಡನೇ ಮಗಳನ್ನ ಎಲ್ಲೋ ಜಾತ್ರೆಯಲ್ಲಿ ಎತ್ಕೊಬಂದಿರಬೇಕು ಅಂತ ರೇಗಿಸ್ತಾ ಇರ್ತಾನೆ. ವಂಶಿಯವರೇ ನೀವು ಸುಮ್ಮನೆ ಇರಿ, ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸೀರಿಯಲ್ ಎಂಡ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.